ರೆಡಿ ಮಾಡ್ಕೊಂಡು ಬಂದ್ರೆ ನಾನು ದುಡ್ಡು ಕೊಟ್ಟಾಗ ಏನ್ ರೆಡಿ ಮಾಡ್ಕೊಂಡ್ ಬರ್ಬೇಕು ನಾನು? ಆ ನಾನು ಏನ್ ರೆಡಿ ಮಾಡ್ಕೊಂಡ್ ಬರ್ಬೇಕು? ಏನ್ ರೆಡಿ ಮಾಡ್ಬೇಕು ಅಂತ ಹೇಳ ಸರ್. ಈಗ ಏನ್ ರೆಡಿ ಮಾಡ್ಬೇಕು? ನನಗೆ ಕೊಟ್ಟಿರ್ತಕ್ಕಂತ ಸಾಲ ಹಾ ಎಷ್ಟು ಲಕ್ಷ? 2 ಲಕ್ಷ ಹೌದಾ? ಹಾ ಯಾವ ಅಕೌಂಟ್ ಇಂದ ಯಾವ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಒಂದು ಪಾಯಿಂಟ್ ಹಾ ಹೌದಾ? ಅಂದ್ರೆ ಸಂಘದ ಅಕೌಂಟ್ ಇಂದ ನಿಮ್ಮ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದ್ದು ಎಷ್ಟು ಲಕ್ಷ ಆಗಿದೆ? ನಿಮ್ಮ ಅಕೌಂಟಿಗೆ ಹೋಗಿದ್ದಕ್ಕಿದೆ ನಮ್ಮ ಹತ್ರ. ನಿಮ್ಮ ಅಕೌಂಟಿಗೆ ನಿಮ್ಮ ಯಾವ ಅಕೌಂಟಿಗೆ ಹಾಕಿದೀವಿ ಅನ್ನೋದಕ್ಕೆ ಇರ್ತವೆ ಪ್ರೂಫ್. ಅದು ಅಂತ ಗ್ಯಾರಂಟಿ ಇರುತ್ತಲ್ಲ ಸರ್ ಬ್ಯಾಂಕ್ ಅಲ್ಲಿ? ಆಯ್ತು ಹೇಳಪ್ಪ. ಆಯ್ತು, 1 ಲಕ್ಷ ಆಗಿತ್ತು, 1 ಲಕ್ಷ ಆಗಿತ್ತು, 2 ಲಕ್ಷ ಆಗಿತ್ತು. ಒಂದು ಟ್ರಾನ್ಸಾಕ್ಷನ್ ನಂಬರ್, ಅದು ಸ್ಟೇಟ್ಮೆಂಟ್ ಒಂದು. ನನ್ನ ಹಿಂದಿನ ಸಾಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಸಾಲ ಇದೆ, ಎಷ್ಟು ಮುರ್ಕೊಂಡು ಅವ್ರು ಎಷ್ಟು ಬ್ಯಾಲೆನ್ಸ್ ತಗೊಂಡು ನನಗೆ ಎಷ್ಟು ಸಾಲ ಹಾಕಿದಾರೆ ಒಂದು ಡಾಕ್ಯುಮೆಂಟ್. ಓಕೆನಾ? ನಾನು ಕಟ್ಟಿರ್ತಕ್ಕಂತ 50 ವಾರ ಕಟ್ಟಿದ್ದೀನಿ ಸರ್. 1 ವರ್ಷಕ್ಕೆ 52 ವಾರ ಅಂತ ಹೇಳಿದ್ರಿ. 52 ವಾರ, ಪ್ರತಿ ವಾರ 17 ರಂಗ್ ಕಟ್ಟಿದ್ದೀನಿ ನಾನು. 6 ತಿಂಗಳು 1420 ರಂಗ್ ಕಟ್ಟಿದ್ದೀನಿ. 6 ತಿಂಗಳು 17 ರಂಗ್ ಕಟ್ಟಿದ್ದೀನಿ. ಪ್ರತಿ ವಾರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ನನಗೆ ಬೇಕು. ಹೌದಾ? ಪ್ರತಿ ವಾರದ್ದು. ಪ್ರತಿ ವಾರ. ಓಕೆನಾ? ಅದಾದ ನಂತರ ಈ 10,000 7,000 ಅಂತ ಏನು PRK ಅಂತ ಕಟ್ಟಿ ಬಂದೀವಿ ನಾವು ಗ್ರೂಪ್ ಮೇಲೆ ಅಥವಾ ಸಿಂಗಲ್ ಮೆಂಬರ್ ಮೇಲೆ ಅಂತ ಹೇಳಿದ್ರಲ್ಲ, ಅದು ಯಾವ ಇನ್ಸೂರೆನ್ಸ್ ಆಫೀಸಲ್ಲಿ ಕಟ್ಟಿದ್ರ ಅಂತ ಒಂದು ನನಗೆ ಮಾಹಿತಿ ಬೇಕು. ಅದು ಒಂದು ತಗೊಂಡ್ ಬರ್ರಿ. ಈ LIC ಬಾಂಡ್ ಯಾವ ಕಾರಣಕ್ಕ ನಿಮ್ಮ ಹತ್ರ ಅಡ ಇಟ್ಕೊಂಡಿದ್ರಿ ಅಂತ ಅದಕ್ಕೊಂದು ಆನ್ಸರ್ ಮಾಡಿ ಆದ್ಮೇಲೆ ಅದು ನನಗೆ ನನ್ನ LIC ಅಕೌಂಟ್ ಅಲ್ಲಿ ನನ್ನ ಅಮೌಂಟ್ ಎಷ್ಟು ಜಮೆ ಆಗಿದೆ ಅಂತ ನನಗೊಂದು ಕಾಪಿ ಬೇಕು. ಅಷ್ಟು ಮಾತ್ರ ಕೊಟ್ರೆ ನಿಮ್ಮ ಮರುಪಾವತಿ ಸಾಲ ನಾನು ಎನಿ ಟೈಮ್ 24 hours ನಾನು ಕಟ್ಲಿಕ್ಕೆ ಸಿದ್ಧ. ಸರಿ, ಆಯ್ತು, ಓಕೆ. ಹೇಳ್ತೀನಿ ಸರ್ಗೆ. ಹೇಳ್ತೀನಿ. ಆಯ್ತು, ಓಕೆ. ಮತ್ತೆ ನೀವು ಯಾವಾಗ ಬರ್ತೀವಿ ಸರ್? ನಾನ್ ಬರುದಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಅಲ್ಲಿದ್ದಾರೆ ಸರ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ ನಿಮಗೆ. ಯಾವ ಸಾರಿಗೆ? ಇನ್ನೊಂದು ಹೇಳ್ತೀನಿ. ಆಫೀಸಲ್ಲಿ ಇದ್ದಾರೆ, ಆಫೀಸಲ್ಲಿ ಯಾರಿದ್ದಾರೆ ಅವ್ರಿಗೆ ಹೇಳ್ತಾನೆ. ಅವ್ರಿಗೆ ಹೇಳ್ತೀನಿ. ಒಂದು ವಿಚಾರ ಸರ್, ನೀವು ನಾವು ಅಣ್ಣ ತಮ್ಮರಿದ್ದಂಗೆ ಇದೀವಿ. ಒಂದು ವಿಚಾರ, ಈಗ ನಾರಾಯಣ ಸಾರು ಮಂಜುನಾಥ ಸಾಲ ತಗೊಂಡಿರೋನು, ಸಾಲ ಕೊಟ್ಟಿರೋರು, ಅಥವಾ ನಮ್ ಕಲೆಕ್ಷನ್ ಪಾಯಿಂಟ್ ಗೆ ಬರ್ತಕ್ಕಂತ ಮೇಡಮ್ ಅವರಾಗ್ಲಿ, ಯಾವುದೇ ಒಂದು ಸುಳ್ಳು ಕೇಸು ಅಥವಾ ತಯಾರು ಮಾಡಿದಂದ್ರೆ ಅದು ನಿಜವಾಗಲೂ ತಾರಕಕ್ಕೆ ಏರುತ್ತೆ. ಏರುತ್ತೆ ಅಂದ್ರೆ ನಾವು ಸಾಲ ಕೇಳಕ್ ಹೋದ್ರೆ ಈ ತರ ಮಾಡಿದ್ದೇನೆ, ನಮ್ಗೆ ಮೋಸ ಮಾಡಿದ್ದೇನೆ, ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ನಮ್ಗೆ ಹೊಡಿಯಕ್ ಬಂದೇನೆ, ಬಡಿಯಕ್ ಬಂದೇನೆ ಅಂತ ಒಂದು ವೇಳೆ ಯಾವ್ದಾದ್ರು ಪ್ರೂಫು ಗೀಪು ತಗೊಂಡು ತೋರಿಸಿದ್ರಂದ್ರೆ ನನ್ನ ಹತ್ರ ಸುಮಾರು ಡಾಕ್ಯುಮೆಂಟ್ ಇದಾವೆ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದ್ರಲ್ಲಿ ಅಲ್ಲ, ಆ ತರ ನೀವ್ ಹೇಳೋದು ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಸುಳ್ಳು ಕೇಸು ಅಂದ್ರಲ್ಲ, ಅದೇನಂತ ಅರ್ಥ ಆಗ್ಲಿಲ್ಲ. ಒಂದು ಸುಳ್ಳು ಕೇಸ್ ಅದೇನಂತ ಅರ್ಥ ಆಗ್ಲಿಲ್ಲ ನನಗೆ ಅರ್ಥ ಆಗ್ಲಿಲ್ಲ. ಅದನ್ನ ಯಾರು ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಏನ್ ಬಿಕಾರಿ ಅಲ್ಲ ನಾನು. ನಿಮ್ಮನ್ನ ತುಳಿದು ಬದುಕಕ್ ನಾನೇನ್ ಬಿಕಾರಿ ಅಲ್ಲ ಅಲ್ವಾ? ಏನು ಸತ್ಯ ಸರ್ಗೆ ಒಂದು ಕೋಟಿ ಗಂಟ್ಲೆ ಆಸ್ತಿ ಇದೆ. ಸುಮಾರು ಏನ್ ಬಿಕಾರಿ ಅಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಕುಳಿಯಂತ ನಮ್ಗೇನ್ ಬಂದಿದೆ? ಆಯ್ತು, ಯಾಕಂದ್ರೆ ಮಾತಾಡ್ತೀರಿ ನೀವು? ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ನಿನ್ನ ಪ್ರಶ್ನೆಗೆ ಆನ್ಸರ್ ಕೊಡಕ್ಕೆ ನನ್ಗೆ ಇಲ್ಲಿ ಟೈಮ್ ಇಲ್ಲ. ಫಸ್ಟ್ ಪ್ರತಿ ತಿಂಗಳು ಎಷ್ಟನೇ ತಾರೀಕು ನಿಮ್ಗೆ ಸ್ಟೇಟ್ಮೆಂಟ್ ಬರುತ್ತೆ? 1 ವರ್ಷ ಆದ್ರೂ ಸ್ಟೇಟ್ಮೆಂಟ್ ಬರುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ದಿನ ಆಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ. 8 ದಿನನೂ ಆಗ್ಬೋದು, 15 ದಿನನೂ ಆಗ್ಬೋದು. ಒಮ್ಮೆ ಪ್ರಿಂಟಿಂಗ್ ಕಳ್ಸಿರ್ತೇವೆ, ಅಲ್ಲಿ 1 ಲಕ್ಷ ಪ್ರಿಂಟ್ ಆಗ್ಬೇಕು. ಒಂದೇ ಕಡೆ ಕೊಟ್ಟಿರ್ತೀವಿ ಎಲ್ಲ. ದಿನ ಒಂದೊಂದು ಜೆರಾಕ್ಸ್ ಅಂಗಡಿ ಹೋಗಿ 2 ರೂಪಾಯಿ 5 ರೂಪಾಯಿ ತಕೊಂಬರಲ್ಲ. ಅಲ್ಲಿ ಲಕ್ಷ ಗಂಟ್ಲೆ ಅಮೌಂಟ್ ಇಂದು ಒಮ್ಮೆ ಕಳ್ಸಿರ್ತಾರೆ. ಅರ್ಥ ಮಾಡ್ಕೋಬೇಕು. ಒಂದಿನ 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಒಂದಿನ 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಅರ್ಥ ಮಾಡ್ಕೋಬೇಕು. ಏನು ನನಗೆ 1 ವರ್ಷ ಆಗಿದೆ ಸುಮ್ಮನೆ. ಯಾವ್ದು 1 ವರ್ಷ ಆಯ್ತು? ಯಾವ್ದು 1 ವರ್ಷ ಆಯ್ತು? ಯಾವ್ದು 1 ವರ್ಷ ಆಯ್ತು? ಮೊದ್ಲು ಸ್ಟೇಟ್ಮೆಂಟ್ ಬರ್ಲಿಕ್ಕೆ 1 ವರ್ಷ ಆಗಿದೆ. ಏನಕ್ಕೆ 1 ವರ್ಷ ಆಯ್ತು? ಪ್ರತಿ ಮಂತಿನೂ ಕೊಡ್ತಾರಲ್ಲಿ. ಅದನ್ನ ಹೇಳಕ್ ಹೋಗ್ಬೇಡ್ರಿ ನನಗೆ. ಏನು ಅದನ್ನ ಹೇಳ್ಬೇಡ್ರಿ. 1 ದಿನ 2 ದಿನ ಅಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ. ಮನೇಲಿ ಒಂದಕ್ಕಿಂತ ಹೆಚ್ಚು 1 ನಿಮಿಷ ಮನೇಲಿ 1ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಸುಧಾರಿಸೋದು ಕಷ್ಟ. ಏನು ಅಲ್ಲ ಸರ್, 1 ದಿನ 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಸ್ಟೇಟ್ಮೆಂಟ್ ಬಂದಿಲ್ಲ. ಸುಮಾ ಮೇಡಮ್ ಕರ್ಸ್ರಿ, ನೀವು ಡೈರೆಕ್ಟ್ ಆಗಿ ಬನ್ನಿ, ನಾನು ಮಾತಾಡ್ತೀನಿ, ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ನನಗೆ ಈ ತರ ಯಾಮರ್ಸಕ್ ಹೋಗ್ಬೇಡ್ರಿ. ನಾನ್ ನಿಮ್ಮನ್ನ ಯಾಮರ್ಸೋಂತದ್ ನಮಗೇನು ಬಂದಿಲ್ಲ. ಇಲ್ಲಿ ನಿಮ್ಮನ್ನ ಯಾಮರ್ಸೋಂತದ್ ಬಂದಿಲ್ಲ. ಸಾಲ ತಗೊಂಡು ನೀವೇ ನಮ್ಮನ್ನ ಯಾಮರ್ಸ್ತಿದ್ದೀರಿ ಹಂಗಿದ್ರಿ. ಈಗ ನಾನು ಅಂತೀನಿ ಇದನ್ನ. ಆಯ್ತು, ನಾನು ಸಾಲ ತಗೊಳ್ಳೋರ್ಗು ಒಂಥರ ಇದ್ದು, ಸಾಲ ತಗೊಂಡಾದ್ಮೇಲೆ ನೀವು ಯಾಮರ್ಸ್ತಿದ್ದೀರ ಹಂಗಿದ್ರೆ ನಮ್ಮನ್ನ. ಅಲ್ಲ ಸರ್, ನಾನು ಒಪ್ಪೋದ್ಕೊಂತಿದ್ದೇನಲ್ಲ, ಕಟ್ತೀನಿ ಅಂತ. ಏನ್ ಒಪ್ಕೊಂತಿದ್ರಿ? ಮತ್ತೆ ಕಟ್ಟರಲ್ಲ, ಅದ್ರಲ್ಲೇನಿದೆ? 1 ನಿಮಿಷ ಕಟ್ಬೇಕಾದ್ರೆ ಇಷ್ಟಾಕ್ ಮಾತು ಬೇಕಪ್ಪ ನನಗೆ? 1 ನಿಮಿಷ PRK ಡೌಟ್ ಇದೆ ಅಂದ್ರ PRK ಬಿಟ್ಟು ಬಾಕಿ ಸಾಲ ಆದ್ರೂ ಕಟ್ಬೇಕಿತ್ತಲ್ಲ. ಮತ್ತೆ ಕಟ್ಲಿಲ್ಲ ಹಂಗಿದ್ರೆ? ಅಂದ್ರೆ PRK ಯಾಕೆ ಬಿಡ್ಬೇಕು? ಮತ್ತೆ ಕಟ್ಲಿಲ್ಲ. ಈ 1 ವರ್ಷ 1 ನಿಮಿಷ ಡೌಟ್ ಐತಲ್ಲ ನಿಮ್ಗೆ ಡೌಟ್ ಐತಲ್ಲ PRK ಅಲ್ಲಿ? ಹೌದು.
ಹಾ ಡೌಟ್ ಐತಾ ಹೌದು. ಅದನ್ನ ಡೌಟ್ ಕ್ಲಿಯರ್ ಆಗೋರು ಅದನ್ನ ಕಟ್ಟಬೇಡ್ರಿ. ಸಾಲದ ಡೌಟ್ ಇತ್ತಾ? 2 ಲಕ್ಷ ಸಾಲ ಕೊಟ್ಟಿದ್ದು ಡೌಟ್ ಇತ್ತಾ ನಿಮ್ಗೆ? ಇದೇ ತರ ಎಷ್ಟು ಜನಕ್ಕೆ ಮೋಸ ಮಾಡಿದಿರಾ? ಹಾ? ಇದೇ ತರ ಪೇರ್ಗೆ ಈ ಮಾತು ವಾಪಸ್ ತಕೊಳ್ರಿ ಅಂತ ಹೇಳ್ತಿದ್ದೀನಿ ನಾನು. ಎಷ್ಟು ಜನಕ್ಕೆ ಅಂತ ಅನ್ನೋದನ್ನ ವಾಪಸ್ ತಕೊಳ್ರಿ. ನಾನ್ ಇಷ್ಟೊತ್ತವರೆಗೂ ಚೆನ್ನಾಗಿ ಮಾತಾಡಿದೀನಿ ನಿಮ್ಮ ಹತ್ರ, ಅಣ್ಣ ಅಂತಾನೆ ಮಾತಾಡಿದೀನಿ. ಹಲೋ ಸರ್. ಏನು ಸರ್ ಇದೇ ಮಂಜುನಾಥನ್ನ ವೈಯಕ್ತಿಕ ಏನಿದೆ ಅದನ್ನ ಮಾತಾಡೋಣ ನನ್ನ ಹತ್ರ. ಸರ್ ನೀವೇನ್ ಮಾಡ್ಬೋದು, ನೇರವಾಗಿ ಬನ್ನಿ, ಏನ್ ತೊಂದ್ರೆ. ವೈಯಕ್ತಿಕ ಏನಿದೆ ಅದನ್ನ ಮಾತಾಡ್ರಿ ನನ್ನ ಹತ್ರ. ಆಯ್ತು. ನಾನು ಬೇರೆದವ್ರದೆಲ್ಲ ಮಾತಾಡ್ಬೇಡ್ರಿ. ಏನು ನಾನು ಏನ್ ಮಾಡ್ಬೋದು ಅನ್ನಕ್ಕೆ ನಾನು ಇಲ್ಲಿ ರೌಡಿಸಂ ಮಾಡಕ್ ಬರ್ಲಿಲ್ಲ. ಕೆಲವರು ನಾನು ಕೆಲಸ ಮಾಡಕ್ ಬಂದಿದ್ದು. ನಾನು ಕೆಲಸ ಮಾಡಕ್ ಬಂದಿದ್ದು. ಏನು ಏನ್ ಮಾಡ್ಬೋದು ಅಂತ ಅಂದ್ರೆ ಅದನ್ನ ಮಾಡ್ಕೊಳ್ಳೋದಾದ್ರೆ ನಮ್ಮೂರಲ್ಲಿ ಮಾಡ್ಕೊಂತೇವೆ. ಇಲ್ಲಿಗೆ ಬಂದ್ ಮಾಡ್ಕೊಳ್ಳೋ ಅವಶ್ಯಕತೆ ನಮ್ಗೇನಿಲ್ಲ. ಏನ್ ಜೀವ ಇಲ್ಲಿಗೆ ಬಂದ್ ಮಾಡ್ಕೊಳ್ಳೋ ಅವಶ್ಯಕತೆ ನಮ್ಗೇನಿಲ್ಲ. ಅಲ್ಲ, ಜೀವ ಏನು? ಖುಷಿ ಆಗ್ಬೋದು. ನಿನ್ ಜೀವ ತೆಗಿಯಕ್ ನಾನ್ ಯಾರಪ್ಪ? ನಿನ್ ಜೀವ ತೆಗಿಯಕ್ ನಾನ್ ಯಾರು? ಅಲ್ಲ ಸರ್, ನಿನ್ ಜೀವ ತೆಗಿಯಕ್ ನಾನ್ ಯಾರಪ್ಪ? ನನಗೇನ್ ಅಧಿಕಾರ ಇದೆ? ಮತ್ತೆ ಅದು ನಿನ್ ಜೀವ ತೆಗಿಯಕ್ ನನಗೇನ್ ಅಧಿಕಾರ ಇದೆ? ಎಲ್ಲ ನೀನ್ ಮಾತಾಡ್ತಿದ್ದೆ ಅಲ್ಲಿ. ಎಲ್ಲ ಮಾತಾಡ್ತಿರೋದ್ ನೀವು, ನಾನಲ್ಲ. ಎಲ್ಲ ಮಾತಾಡ್ತಾ ಇರೋದ್ ನೀವೇ. ಸರ್, ನಾನೇನು ಮಾತಾಡ್ಲಿಲ್ಲ ಇಲ್ಲಿ. ಏನ್ ಮಾಡ್ಬೋದು ನೀವು ಅಂದ್ರೆ? ನಾನ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ನ ನಿಮ್ಮನ್ನ? ಒಂದ್ ಆಪ್ಷನ್, ಯಾವ ಸ್ಟುಡಿಯೋಕ್ ಬರ್ಬೇಕು, ನಾನ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ನ ನಿಮ್ಮನ್ನ? ನನಗ ಅವಶ್ಯಕತೆ ಇಲ್ಲ. ಯಾವ ಸ್ಟುಡಿಯೋಕ್ಕೂ ಹೋಗುವಂತ ಅವಶ್ಯಕತೆ ನನಗಿಲ್ಲ. ನನಗ ಅವಶ್ಯಕತೆ ಇಲ್ಲ. ಯಾವ ಸ್ಟುಡಿಯೋಕ್ಕೂ ಹೋಗುವಂತ ಅವಶ್ಯಕತೆ ನನಗಿಲ್ಲ. ಕರ್ನಾಟಕದಲ್ಲಿ ಇಂಡಿಯಾ ನನಗಿಲ್ಲ. ಯಾವ ಸ್ಟುಡಿಯೋಕ್ ಹೋಗುವಂತ ಅವಶ್ಯಕತೆ ನನಗಿಲ್ಲ. ನಾನಷ್ಟು ಪಾಪ್ಯುಲಾರಿಟಿ ಆಗ್ಬೇಕು ಅನ್ನೋಂಥದ್ದು ನನಗೇನಿಲ್ಲ. ಏನು ನಾನ್ ತೋರ್ಸ್ಕೊಳಕ್ ಬಂದಿಲ್ಲ ಇಲ್ಲಿ. ಮತ್ತೆ ನಾನ್ ತೋರ್ಸ್ಕೊಳಕ್ ಬಂದಿಲ್ಲ ಇಲ್ಲಿ. ನಾನು ಹೇಳ್ತಿದ್ದೀನಲ್ಲ, ನಾನ್ ತೋರ್ಸ್ಕೊಳಕ್ ಬಂದಿಲ್ಲ ಇಲ್ಲಿ. ಆಯ್ತಾ? ಮಾತಾಡಿದ್ರೆ ಅರ್ಥ ನಾನ್ ತೋರ್ಸ್ಕೊಳಕ್ ಬಂದಿಲ್ಲ ಇಲ್ಲಿ. ಅರ್ಥ ಇಟ್ಕೊಂಡೆ ಮಾತಾಡಿ, ಅರ್ಥ ಇಟ್ಕೊಂಡೆ ಸಾಲ ಕೊಟ್ಟಿದ್ದು. ಯಾರಿಗೆ? ಅರ್ಥ ಇಲ್ಲದೆ ಸಾಲ ಕೊಡ್ಲಿಲ್ಲ. ಅದೇ ನಿಮ್ ಅಕೌಂಟ್ ನಂಬರ್ ಕೊಡಿ, ಸಾಲ ಕೊಟ್ಟಿರೋದು. ಕಟ್ಟದನ ಫಸ್ಟ್ ಕೊಡ್ತೇನೆ ನಾನು. ಅಲ್ಲ ಸರ್, ದುಡ್ಡು ತಗೊಂಬಾ. ಕೊಟ್ಟಿಲ್ಲ ಅಂದ್ರೆ ಕೇಳ ನನ್ನ ಅಕೌಂಟ್ ನಂಬರ್ ನಾನು ಕೊಟ್ಟಿಲ್ಲ ಅಂದ್ರೆ ಕೇಳು. ದುಡ್ಡು ತಗೊಂಬಾ. ಯಾವ ಅಕೌಂಟ್ ನಂಬರ್ ಇಂದ ಯಾವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ನಂಬರೇ ಕೊಡಿಸ್ತೀನಿ ನಿನ್ಗೆ. ತಗೊಂಬಾ ನೀನು. ಬೆಳಿಗ್ಗೆ ಬಂದು ತಗೊಂಡು ಹೋಗ್ಬಿಡ್ರಿ ವಾಪಸ್ 2 ಲಕ್ಷ. ನೀನ್ ದುಡ್ಡು ತಗೊಂಬಾ. ನಾನು ಕೊಡಿಸ್ಲಿಲ್ಲ ಅಂದ್ರೆ ಕೇಳು. 24 ಈಗಲೂ ಒಂದ್ 5 ನಿಮಿಷ ಟೈಮ್ ಕೊಡಿ. 5 ನಿಮಿಷದಲ್ಲಿ ನಾನು ಬ್ಯಾಂಕ್ ಮುಂದೆ ಇರ್ತೀನಿ. ತಗೊಂಬಾ. ಈಗ ಬ್ಯಾಂಕ್ ಬಂದಾಗಿರ್ತಾನ, ಬೆಳಿಗ್ಗೆ ತಗೊಂಬಾ ದುಡ್ಡು. ಬರ್ಲಿ ಬ್ಯಾಂಕಿಗೆ ತಗೊಂಬಾ. ಸರ್ ಕಳ್ಸ್ಕೊಡ್ತಾನೆ ಅಲ್ಲಿಗೆ. ಅಕೌಂಟ್ ನಂಬರ್ ಕೊಟ್ಟು ಸರ್ ಕಳ್ಸ್ಕೊಡ್ತಾನೆ ಅಲ್ಲಿಗೆ. ನೀವು ಬರ್ತೀರಾ? ನೀವು ಬರ್ತೀರಾ? ನಾನು ಸಾಲ ಹೇಳ್ತಿದ್ದೀನಲ್ಲ, ಸರ್ ಕಳ್ಸ್ಕೊಡ್ತೇನೆ ಅಂತ. ನೀವಲ್ಲ ಸಾಲ ಕೊಟ್ರಿ, ನೀವು ಕ್ಲೋಸ್ ಮಾಡಬೇಕು. ನಾನ್ ಕೊಟ್ರೆ ನಾನೇ ಕ್ಲೋಸ್ ಮಾಡ್ಬೇಕಂತ ಇರುದಿಲ್ಲ ಅಲ್ಲಿ. ಏನು ಅಲ್ಲಿರೋವರೆಗೂ ಆ ಜವಾಬ್ದಾರಿಯನ್ನು ನೋಡ್ಕೊಂಡಿರ್ತೇವೆ. ಅಲ್ಲಿಂದ ಬಂದಾದ್ಮೇಲೆ ಬೇರೆ ಜವಾಬ್ದಾರಿ ಇರ್ತವೆ. ನಾನು 2 ಲಕ್ಷ ಕೊಡ್ತೀನಿ. 2 ಲಕ್ಷ ಸುಮ್ನೆ ಬರಲ್ಲ. ನೀವು ಬನ್ನಿ, ನಿಮ್ಮ ಎದುರು ನಾನು ಸೈನ್ ಮಾಡಿ ಕಾಟ್ ಹಾಕ್ತೀನಿ. ಅಲ್ಲಿ ಏನ್ ಸೈನ್ ಮಾಡಿ ಕಾಟ್ ಹಾಕ್ಬೇಕು? ಮಂಜುನಾಥ ಮಲ್ಲಮ್ಮ ಅವರು ನನಗೆ 2 ಲಕ್ಷ ಸಾಲ ತಗೊಂಡಿದ್ರು, ಸಾಲ ವಾಪಸ್ ಕೊಟ್ಟಿದ್ರು ಅಂತ. ಏನು ಸೈನ್ ಮಾಡೋ ಅವಶ್ಯಕತೆ ಇಲ್ಲ, ಕಾಟ್ ಹಾಕೋ ಅವಶ್ಯಕತೆ ಇಲ್ಲ. ಕಟ್ಟಿದ್ರೆ ಒಂದು ನಿಮಿಷ ಕಟ್ಟಿ ಕ್ಲೋಸ್ ಆದ್ರೆ ಎಲ್ಲ ಕ್ಲೋಸ್ ಆದಂಗೆ. ನಿಮ್ಮನ್ನ ಕೇಳುವಂತ ಅವಶ್ಯಕತೆನೆ ಬರೋದಿಲ್ಲ ವಾಪಸ್. ಡೂಪ್ಲಿಕೇಟ್ ಅನ್ನ ನಿಮ್ಮನ್ನ ಕೇಳುವಂತ ಅವಶ್ಯಕತೆನೆ ಬರೋದಿಲ್ಲ ವಾಪಸ್. ನಾನೇ ಬರ್ಬೇಕಂದ್ರೆ ಆಗುದಿಲ್ಲ. ಏನು ನಾನೇ ಬರ್ಬೇಕಂದ್ರೆ ಆಗುದಿಲ್ಲ. ಅದು ಅಂತ ಅರ್ಥ. ಅಲ್ಲಿ ಕೊಟ್ಟಿರ್ತಾರೆ, ಜವಾಬ್ದಾರಿ ಇರ್ತದೆ ಬೇರೆದವ್ರಿಗೆ. ನೀವು ಬನ್ನಿ ಸರ್. ಅಲ್ಲಿ ಬೇರೆದವ್ರ ಜವಾಬ್ದಾರಿ ಇರ್ತದಲ್ಲ, ಬೇರೆದವ್ರ ಜವಾಬ್ದಾರಿ ಇರ್ತದಲ್ಲಿ. ಅಲ್ಲ, ನೀವ್ ಎಲ್ಲಿದ್ರೆ ಅಲ್ಲೇ ಬಂದು ವಾಪಸ್ ಕೊಡ್ತೀವಿ, ಏನ್ ತೊಂದ್ರೆ ಇಲ್ಲ. ನೀವ್ ಎಲ್ಲಿದ್ರೆ ಅಲ್ಲೇ ಬಂದು ಕೊಡ್ತೀವಿ. ನಾವು ಸುಮಾರು ಬಳ್ಳಾರಿಲಿ ಸಿದ್ಧಾರ್ಥ ನಗರ ಅಂತ ಅಲ್ಲ ಸರ್, ನಾವು ಸುಮಾರು ಜನ ರೆಡಿ ಆಗಿದ್ದೀವಿ. ನೀವ್ ಎಲ್ಲಿದ್ರು ಅಲ್ಲಿ ಬರ್ತೀವಿ. 2 ಲಕ್ಷ ವಾಪಸ್ ಅಂದ್ರೆ ಸುಮಾರು ಜನ ರೆಡಿ ಆಗಿದ್ದೀವಿ ಅಂದ್ರೆ ಏನ್ ನಮ್ಮನ್ನ ಹೊಡಿಯಕ್ ಬರೋದಾ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಸಾಲ ವಾಪಸ್ ಕೊಡ್ಲಿಕ್ಕೆ ಬರ್ತಾ ಇದೀವಿ. ವಾಪಸ್ ಕೊಡ್ಲಿಕ್ಕೆ ಸುಮಾರು ಜನ ಇರ್ಲಿಲ್ಲಲ್ಲ. ವಾಪಸ್ ಸಾಲ ತಗೊಳಕ್ ಸುಮಾರು ಜನ ಇರ್ಲಿಲ್ಲ. 10 ಜನ ವಾಪಸ್ ಕೊಡಕ್ಕೆ ಯಾಕೆ ಸುಮಾರು ಜನ ಬೇಕು? 10 ಜನ ಸುರುಟಿ ಇದಾರಲ್ವಾ? ಅವ್ರನ್ನ ಎಲ್ಲಾರು ಕರ್ಕೊಂಡ್ ಬರ್ತೀರಾ? ಮತ್ತೆ ಕರ್ಕೊಂಬರ್ರಲ್ಲ, ಅದ್ರಲ್ಲಿ ಏನಿದೆ? ಎಲ್ಲಿ ಬರ್ಬೇಕು ಅದನ್ನ ಕರ್ಕೊಂಬರ್ರಿ. ಸಂಡೂರು ತಾಲೂಕಿಗೆ ಕರ್ಕೊಂಬರ್ರಿ, ತೊಂದ್ರೆ ಇಲ್ಲ. ಹೌದಾ? ಅಲ್ಲೇ ಮಾಡ್ಬೋದಾ? ಕರ್ಕೊಂಬರ್ರಿ. ಇಲ್ಲ ಅಲ್ಲೇ ಬಳ್ಳಾರಿಯಲ್ಲೇ ನಿಮ್ಮ ಬಳ್ಳಾರಿಯಲ್ಲೇ ದೊಡ್ಡ ಆಫೀಸ್ ಇದೆ, ಡಿಸ್ಟ್ರಿಕ್ಟ್ ಆಫೀಸ್ ಇದೆ. ಅಲ್ಲಿ ಎಲ್ಲ ಸ್ಟಾಫ್ ಇದಾರೆ, ಎಲ್ಲರೂ ಇದಾರೆ. ಅಲ್ಲಿಗೆ ಬರೋಣ, ತೊಂದ್ರೆ ಇಲ್ಲ. ದುಡ್ಡು ಇಟ್ಕೊಂಡು ನೀವು ಆಫೀಸಿಗೆ ಬಂದು ಫೋನ್ ಮಾಡ್ರಿ, ಬರ್ತೇನೆ ನಾನು. ನೀವು ಬರ್ತೀರಲ್ಲ? ದುಡ್ಡು ಇಟ್ಕೊಂಡು ಆಫೀಸಿಗೆ ಬರ್ರಿ ನೀವು ನಾಳೆ 10 ಗಂಟೆಗೆ. ಸರ್ ನೋಡಿ, ಇವಾಗ ಬಂದ್ರು ದುಡ್ಡು ಇಟ್ಕೊಂಡು ನೀವು 10 ಗಂಟೆಗೆ. 1 ನಿಮಿಷ, ಇವಾಗಿಂದು ಅಂತ ಬೇಡ. ಇವಾಗ ಫೋನ್ ಪೇ ಮಾಡ್ತೀವಿ ನಾವು, ಅದಕ್ಕೇನ್ ತೊಂದ್ರೆ ಇಲ್ಲ. ದುಡ್ಡು ಇಟ್ಕೊಂಡು 10 ಗಂಟೆಗೆ ಆಫೀಸಿಗೆ ಬರ್ರಿ ನೀವು, ನಾನು ಬರ್ತೇನೆ. ಆಯ್ತಾ? ನಾಳೆ ದುಡ್ಡು ಇಟ್ಕೊಂಡ್ ಬರ್ರಿ ನೀವು. ಇವಾಗ 2 ಲಕ್ಷ ಫೋನ್ ಪೇ ಮಾಡಕ ರೆಡಿ ಇದೀವಲ್ಲ? ಬೇಡಪ್ಪ, ಬೇಡ. ಫೋನ್ ಪೇ ಬೇಡವೇ ಬೇಡ. ಫೋನ್ ಪೇ ಉಸಾಬರಿ ಬೇಡ. ಕ್ಯಾಶ್ ಇಟ್ಕೊಂಡ್ ಬರ್ರಿ. ಆಯ್ತಾ? ಯಾಕ ಭಯನಾ? ಏನ್ ಭಯ? ನಮ್ಗೆ ಯಾಕೆ ಭಯ? ಫೋನ್ ಪೇ ಯಾಕೆ ಹಾಕ್ಸ್ಕೋಬೇಕು? ಫೋನ್ ಪೇ ಇಂದ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ. ಫೋನ್ ಪೇ ಹಾಕಿಸ್ಕೊಳಕ್ಕೆ ಏನ್ ನಾನು ನೀನು ವೈಯಕ್ತಿಕ ಸಾಲ ವ್ಯವಹಾರ ಮಾಡ್ಲಿಲ್ಲ ಅಲ್ಲ? ಮತ್ತೆ ಫೋನ್ ಪೇ ಯಾಕೆ ಹಾಕಿಸ್ಕೋಬೇಕು ನಾನು? ಬನ್ನಿ ಸರ್, ನೀವು ಯಾವಾಗ ಫೋನ್ ಪೇ ಯಾಕೆ ಹಾಕಿಸ್ಕೋಬೇಕು? ಫೋನ್ ಪೇ ಹಾಕಿಸ್ಕೊಳ್ಳೋಂಥದ್ದು ನನಗೇನ್ ಬಂದಿದ್ಯಾನ? ಮತ್ ನೀವು ಅಕೌಂಟಿಗೆ ಹಾಕಿದ್ರಲ್ವಾ? ನಾನು ಅಕೌಂಟಿಗೆ ಹಾಕ್ತೀನಿ. ಮತ್ ಅದೇ ಆಫೀಸ್ ಅಕೌಂಟ್ ಇದೆ ಅಲ್ಲಿ. ನೀವ್ ಯಾಕೆ ಬರಲ್ವ ಅಂತೀಯಾ? ನೀವು ದುಡ್ಡು ಹಿಡ್ಕೊಂಡ್ ಬಾ ಅಣ್ಣ. ದುಡ್ಡು ಹಿಡ್ಕೊಂಡ್ ಬಂದು ಫೋನ್ ಮಾಡೋಣ. ಈಗ ಫೋನ್ ಪೇ ಹಾಕ್ತಿವಿ, ರೆಡಿ ಇದೀವಿ ಅಂದ್ರೆ ನೀ ಬೇಡ ಅಂತ ಹೇಳ್ತೀನಲ್ಲ. ಫೋನ್ ಪೇ ಹಾಕೋ ವ್ಯವಹಾರ ಬೇಡ.
ಆಯ್ತು, ಫೋನ್ ಪೇದಲ್ಲಿ ಸಾಲ ಹಾಕ್ಲಿಲ್ಲ ನಾನು ಅಲ್ಲೇ ನಿಮ್ಗೆ. ಬಂದು ನಾನು ಕೊಡೋಣ. ವೈಯಕ್ತಿಕ ಸಾಲ ಕೊಡ್ಲಿಲ್ಲ ಫೋನ್ ಪೇ ಹಾಕಕ್ಕೆ. ಸರ್ ನೀವಿರಲ್ಲ ಊರಲ್ಲಿ ಬಂದು ಕೊಡೋಣ, ಅಂತಪುರ ಯಾವ್ದೋ ಒಂದು ಹಳ್ಳಿ ನಾನು ಊರಿಗೆ. ಹೇಳ್ತಿದ್ದೀನಲ್ಲ, ಡಿಸ್ಟ್ರಿಕ್ಟ್ ಆಫೀಸ್ ಇದೆ, ಜಿಲ್ಲಾ ಅಲ್ಲೋ ಕಚೇರಿ ಇದೆ ಅಲ್ಲೊಂದು. ಜಿಲ್ಲಾ ಕಚೇರಿಗೆ ದುಡ್ಡು ಹಿಡ್ಕೊಂಡ್ ಬಾ, ಫೋನ್ ಮಾಡು, ಬರ್ತೀನಿ ಅಣ್ಣ. ಆಯ್ತಾ? ಹಾ? ಜಿಲ್ಲಾ ಕಚೇರಿಗೆ ದುಡ್ಡು ಹಿಡ್ಕೊಂಡ್ ಬಂದ್ ಕುಂದ್ರಿ ನೀನು. ಬಂದು ಕಟ್ತೀನಲ್ಲ ನಾನು. ಹ? ನೀವ್ ಎಲ್ಲಿದ್ರೆ ಅಲ್ಲಿ ಬಂದು ಕಟ್ತೀನಲ್ಲ. ಅಂದ್ರೆ ನಾನ್ ಇದ್ದಲ್ಲಿಗೆ ಬಂದೇ ಸಾಲ ತಗೊಂಡಿದ್ದ? ಹಾ? ನಾನ್ ಇದ್ದಲ್ಲಿಗೆ ಬಂದೇ ಸಾಲ ತಗೊಂಡಿದ್ದ? ನಾನ್ ಇದ್ದಲ್ಲಿಗೆ ಬಂದ್ ಕಟ್ಟಕ್ಕೆ? ಹಂಗಲ್ಲ ಸರ್, ಅಜ್ಜನ್ ಇದೇನ್ ನನ್ನ ಟೈಮ್ ವೇಸ್ಟ್ ಮಾಡಿ ಇದು ಮಾಡೋದಾ ಏನು ಅಂತ ಗೊತ್ತಾಗ್ತಿಲ್ಲ. ಹಂಗಲ್ಲ ನಿಮ್ ಟೈಮ್ ಎಷ್ಟಲ್ಲ. ಅದೆಲ್ಲ ಬೇಡ, ನನಗ್ ಗೊತ್ತಿದೆ ಅದೆಲ್ಲ ಬೇಡ. ಏನು ದುಡ್ಡು ಹಿಡ್ಕೊಂಡು ನಾಳೆ ಜಿಲ್ಲಾ ಕಚೇರಿಗೆ ಬರ್ರಿ. ನೀವು ಜಿಲ್ಲಾ ಬರ್ತೇನೆ ನಾನು. ಕಚೇರಿ ಅಲ್ಲ ಸರ್, ನೀವು ಮಿನಿಸ್ಟರ್ ಹತ್ರ ಹೋಗ್ರಿ, ಬರ್ತೀನಿ ನಾನು. ಮತ್ತೆ ಮಾತಾಡ್ಬೇಡ ಅಣ್ಣ. ಯಾರ್ ಮಿನಿಸ್ಟ್ರು ಬೇಕಾಗಿಲ್ಲ ನಮ್ಗೆ. ಮತ್ತೆ ಮಾತಾಡ್ಬೇಡ ಅದನ್ನ. ಆಯ್ತಾ? ಮತ್ತೇನ್ ಮಾತಾಡ್ಬೇಕು ನನ್ನ ಹತ್ರ? ಯಾರ್ ಮಿನಿಸ್ಟ್ರು ಬೇಕಾಗಿಲ್ಲ. ಮಾತಾಡಿದ್ದೀನಿ, ವಾಪಸ್ ಮಾತಾಡ್ಬೇಡ. ಹೇಳ್ತಿದ್ದೀನಲ್ಲ, ಕಟ್ಟಕ್ ರೆಡಿ ಇದೆಯಲ್ಲ, 1 ನಿಮಿಷ ಕಟ್ಟಕ್ ರೆಡಿ ಇದೆಯಲ್ಲ. ಅಲ್ಲಪ್ಪ, ನಾನ್ ಕಟ್ಟಕ್ ರೆಡಿ ಇದೀನಪ್ಪ. ದುಡ್ಡು ಹಿಡ್ಕೊಂಡ್ ಬಾ ಆಫೀಸಿಗೆ. ಕೇಳ್ಬೇಕಲ್ಲಪ್ಪ. ದುಡ್ಡು ಹಿಡ್ಕೊಂಡು ಆಫೀಸಿಗೆ ಬಾ ಅಣ್ಣ. ದುಡ್ಡು ಹಿಡ್ಕೊಂಡು ಆಫೀಸಿಗೆ ಬಾ. ಆಫೀಸ್ಗಲ್ಲಪ್ಪ, ಇಂಡಿಯಾದಲ್ಲಿ ಯಾವ ಜಾಗಕ್ಕೆ ಬಂದ್ರು ಬರ್ತೀನಿ ಮಾರಾಯ. ನೀನ್ ತೊಂದ್ರೆ ಇಲ್ಲ ಅಣ್ಣ. ಅಲ್ಲೇ ಯಾವ ಜಾಗಕ್ಕೂ ಬೇಡ, ಅಲ್ಲೇ ಬಳ್ಳಾರಿಯಲ್ಲಿ ಆಫೀಸಿಗೆ ಬಾ. ಆಯ್ತಾ? ಅಲ್ಲ, ನೀನ್ ಇರಲಿ ಬರ್ತೀನಿ ಅಂದ್ರು ನೀನ್ ಕೇಳ್ತಾ ಇಲ್ಲ ಅಂದ್ರು ನೀನ್ ಬೇಡ, ಎಂತ ಮನುಷ್ಯ? ನಾನ್ ಇರೋಲಿಗೆ ಬರುವಂತ ಅವಶ್ಯಕತೆ ಇಲ್ಲ ನಿಂಗೆ. ಮತ್ತೆ ಇದ್ರಲ್ಲಿ ಯಾರ್ ಕಳ್ರು? ನಾನ್ ಇರೋಲಿಗೆ ಬಂದು ಸಾಲ ತಗೊಳ್ಳಿಲ್ಲ. ಹಾ? ನಾನ್ ಇರೋಲಿಗೆ ಬಂದು ಸಾಲ ತಗೊಳ್ಳಿಲ್ಲ. ನಿಮ್ಮ ಸಂಘಕ್ಕೆ ಹೋಗಿ ಕಟ್ಟು. ನಿಮ್ಮ ಸಂಘಕ್ಕೆ ಹೋಗಿ ಕಟ್ಟು. ದುಡ್ಡನ್ನ ನಿಮ್ಮ ಸಂಘಕ್ಕೆ ಹೋಗಿ ಕಟ್ಟು. ನೀನು ಸಾಲ ಇಸ್ಕೊಟ್ಟಿದ್ದಲ್ಲ. ಹಾ, ಬನ್ನಿ ಎಲ್ ತಗೊಂಡೆ ಸಾಲವನ್ನ? ಎಲ್ ಕುತ್ಕೊಂಡ್ ತಗೊಂಡೆ? ಸಂಘದಲ್ಲಿ ಕುತ್ಕೊಂಡ್ ತಗೊಂಡೆ? ಎಲ್ಲಿ ಕುತ್ಕೊಂಡ್ ತಗೊಂಡೆ? ನಾನು ನಿಂದೆ ತಿರುಗಿ ನಾನು ಇದ್ದಲ್ಲಿಗೆ ಸಾಲ ತಗೊಂಡೆ. ನಾನು ಇದ್ದಲ್ಲಿಗೆ ಬಂದ್ ಕಟ್ತೀನಿ ಅನ್ನಕ್ಕೆ. ದೇವ್ರೇ, ನಿನ್ನ ಸಂಘದಲ್ಲೇ ಕಟ್ತೀನಿ ಬಾಪ. ನೀನ್ ಮೋಸ ಮಾಡಿಲ್ಲ ಅಂತೀಯಲ್ಲ. ₹1 ಲೆಕ್ಕ ಕೊಟ್ಟು ಹೋಗ್ಬಿಡು ದೇವ್ರೆ. ತೊಂದ್ರೆ ಇಲ್ಲಪ್ಪ, ಕೊಡೋಣ. ಎಲ್ಲೂ ಹೋಗಲ್ಲ, ಲೆಕ್ಕ ಏನು, ಕೊಡೋಣ. ತೊಂದ್ರೆ ಇಲ್ಲ. ನೀನ್ ದುಡ್ಡು ಹಿಡ್ಕೊಂಡ್ ಬರ್ತೀನಿ ಅಂದೆಲ್ಲ, ದುಡ್ಡು ಹಿಡ್ಕೊಂಡ್ ಬಾ. ನಾನು ಮತ್ತೆ ಮಾತಾಡ್ತೀನಿ. ನಿನ್ನ ₹1 ಆಯ್ತು, ನನಗೆ ಸಂಘದವ್ರು ಕಾಯ್ತಿದ್ದಾರೆ. ನೀನ್ ದುಡ್ಡು ಹಿಡ್ಕೊಂಡ್ ಬಾ, ಬಂದು ಫೋನ್ ಮಾಡು. ದೇವ್ರೆ, ನಾನು ಕಟ್ಟಿರೋ ₹1 ಮಿಸ್ ಆಯ್ತಂದ್ರೆ ಮತ್ತೆ ಅದ್ರಾಗ ಬೇಡಪ್ಪ. ಅದನ್ನ ನಾನು ಹೇಳ್ಬೋದು. ಏನ್ ಮಿಸ್ ಆಯ್ತು ಅಂದ್ರೆ ಏನ್ ಮಾಡ್ತೀಯ? ನಾನು ಏನು ಮಾಡ್ತಾಗಲ್ಲಪ್ಪ. ಮತ್ತೆ ಏನ್ ಮಾಡ್ತೀಯ? ಏನ್ ಮಾತಾಡ್ತಿದ್ರಿ ಅಂತ ಇರ್ಲಿ ಒಂದ್ ಸ್ವಲ್ಪ. ಅಲ್ಲ, ಏನು ಮಿಸ್ ಆಯ್ತಂದ್ರೆ ಏನ್ ನೋಡ್, ಮತ್ತೆ ಬೇರೆ ಅಂದ್ರೆ ಅಲ್ಲ, ಏನ್ ಮಾಡ್ತೀವಿ ಅಂತ. ಕಟ್ಟಿರೋ ದುಡ್ಡು ನಾನು ಕೇಳಕ್ ಹಾಕಿಲ್ವಾ? ಹಕ್ಕಿದೆ. ಬೇಡ ಅಂದವನ್ ಯಾವನು ಕೇಳಕ್ಕೆ? ನಿಮ್ಮನ್ನ ಕೇಳಕ್ ಬೇಡ ಅಂದವನ್ ಯಾವನು? ಸರಿ ಕೇಳಕ್ ಬೇಡ ಅನ್ಲಿಲ್ಲ ನಾನು. ನೀವು ನೀಟಾಗಿ ಮಾತಾಡ್ರಿ ಅಂತ ಹೇಳ್ತಾ ಇರೋದು. ಆಯ್ತು, ಡಾಕ್ಯುಮೆಂಟ್ ಸಮೇತ ಬಂದು ಬೆಳಿಗ್ಗೆ ನಾನು ಎಷ್ಟು ಕಟ್ಟಿದೀನಿ, ಎಷ್ಟು ಬಿಟ್ಟಿದ್ದೀನೋ, ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕಟ್ಸ್ಕೊಂಡು ಹೋಗು. ಕೊಡ್ತಾರೆ, ಎಲ್ಲವನ್ನ ಕೊಡ್ತಾರೆ. ಜಿಲ್ಲಾ ಕಚೇರಿಗೆ ಬಾ, ಎಲ್ಲವನ್ನ ಕೊಡಿಸ್ತೇನೆ. ಮರಯ ನಾರಾಯಣ ಸರ್, ನನಗೆ ಸೈನ್ ಮಾಡಿರೋದು ನಿಂದೈತೆ ಸೈನ್. ಇರ್ಲಿ, ಏನ್ ಸಮಸ್ಯೆ ಆಯ್ತು? ಸೈನ್ ನಾನೇ ಮಾಡಿದ್ರೆ ಏನ್ ಸಮಸ್ಯೆ ಆಯ್ತು? ಏನ್ ತೊಂದ್ರೆ ಆಯ್ತು? ನಿನಗೆ ವಾಪಸ್ ಕೊಡ್ಬೇಕಲ್ವಾ? ಯಾರಿಗೆ ವಾಪಸ್ ಕೊಡ್ತೀಯನ್ನ? ಬೇಡಣ್ಣ. ನಿನ್ನ ಸಂಘದವ್ರು 10 ಜನ ಮಾಡಿದಾರಲ್ಲಿ, ನಾನು ಒಬ್ಬ ಮಾಡೋದಲ್ಲ. ನಿನ್ನ ಸಂಘದವ್ರು 10 ಜನ ಮಾಡಿದಾರಲ್ಲಿ, ಫಸ್ಟ್ ಅದನ್ನ ನೋಡು. ನಿನ್ನ ಸಂಘದವ್ರು 10 ಜನ ಮಾಡಿದಾರಲ್ಲಿ, ನನ್ನ ಒಬ್ಬಂದು ಬೇಕಾಗಿಲ್ಲ. ನಿನ್ನ ಸಂಘದವ್ರು 10 ಜನ ಮಾಡಿದಾರೆ, ಫಸ್ಟ್ ಅವ್ರಿಗೆ ಇದು ಮಾಡು. ನೀನ್ ಬರಕಾಗಲ್ವಾ? ಆಯ್ತು, ಬರ್ತೇನೆ. ಬರಕೇನ್ ಭಯ ಇಲ್ಲ, ಬರ್ತೇನೆ. ಮತ್ತೆ ನೀನ್ ದುಡ್ಡು ಹಿಡ್ಕೊಂಡ್ ಬಾ, ಬಂದು ಫೋನ್ ಮಾಡು ನನಗೆ. ಅಪ್ಪ, ನಾನ್ ಫೋನ್ ಮಾಡದಲ್ಲೋ. ಆಯ್ತಣ್ಣ, ದುಡ್ಡು ಹಿಡ್ಕೊಂಡ್ ಬಂದು ಫೋನ್ ಮಾಡು. ಆಯ್ತಾ? ದುಡ್ಡು ಕಳ್ಸ್ಬೇಕಲ್ಲ, ನೀನೇ ಫೋನ್ ಮಾಡು. ನೀನ್ ದುಡ್ಡು ಹಿಡ್ಕೊಂಡ್ ಬಂದು ಫೋನ್ ಮಾಡು. ನಾನ್ ಮಾಡೋದಿಲ್ಲ. ನಮ್ಮನೆ ಏನ್ ಸಗಣಿ ತಿಂತೀವ? ನಾವೇನು ಅನ್ನ ತಿಂತೀವ? ನಾವ್ ಸಗಣಿ ತಿಂತೀವ? ನೀವ್ ಮಾತಾಡೋ ಲೆಕ್ಕಕ್ಕೆ ನಾವ್ ಸಗಣಿ ತಿಂತೀವ? ನಾವೇನ್ ಸಗಣಿ ತಿನ್ನೋದಿಲ್ಲ. ಏನು 7 ತಿಂಗಳಾಯ್ತು, ಒಂದು ಡಾಕ್ಯುಮೆಂಟ್ ತಂದು ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈಯಿಂದ. ನಾವೇ ತಂದು ಕೊಡ್ಬೇಕು? ನೀನ್ ಬರ್ಬೇಕಲ್ಲ. ಸಾಲ ಮರುಪಾವತಿ ಚೀಟಿ ಇಸ್ಕೊಂಡ್ ಹೋಗಕ್ಕೆ ಬೇಡ ಅಂದಿದ್ರೆ ಯಾರಾದ್ರೂ ನಿಮ್ಗೆ? ಆಯ್ತು ಬಾ, ಬರ್ತೀನಿ. ಎಲ್ಲಿದ್ ಹೇಳು ಮರಯ? ಇಸ್ಕೊಂಡ್ ಹೋಗಕ್ ಬೇಡ ಅಂದಿದ್ರ ನಿಮ್ಗೆ? ಸಾಲ ಮರುಪಾವತಿ ಚೀಟಿ ಇಸ್ಕೊಂಡ್ ಹೋಗಕ್ಕೆ ಬೇಡ ಅಂದಿಲ್ಲಲ್ಲ ಯಾರು? ಅಲ್ಲಪ್ಪ, ಎಲ್ಲಿದ್ ಹೇಳ? ಬರ್ತೀನಿ ಬೇಡ ಅಂತೀಯಲ್ಲ. ಇಲ್ಲಿಗೆ ಯಾಕೆ ಬರ್ತೀಯಾ? ಈ ಸಂಡೂರ್ ತಾಲೂಕಿಗೆ ಬಂದ್ ಸಾಲ ತಗೊಂಡಿದ್ಯಾ ಬರಕ್ಕೆ? ದೇವ್ರೇ, ಸಂಡೂರ್ ತಾಲೂಕು ಒಂದೇ ಅಲ್ಲಪ್ಪ, ಕೂಡ್ಲಿಗಿ, ಹರಪನಹಳ್ಳಿ, ಹರಿಹರ. ನನಗೆ ಅದೆಲ್ಲ ಸಂಬಂಧ ಇಲ್ಲ. ನನಗೆ ಸಂಬಂಧ ಇಲ್ಲ. ನಿನಗೆ ಸಂಬಂಧ ಇರೋದು ಸಂಘದಲ್ಲಿ ಮಾತಾಡು, ಸಂಘದಲ್ಲಿ ಬಗೆಹರಿಸ್ಕೊ. ಅರ್ಥ ಆಯ್ತಾ? ಅಲ್ಲ, ಮತ್ ನಿನ್ನೆ ಸಂಡೂರ್ ತಾಲೂಕಿಗೆ ಬಂದ್ ತಗೊಂಡ್ ಹೋಗೋಷ್ಟು ಕೆಪಾಸಿಟಿ ಇದೆಯಲ್ಲ, ಬರ್ತೀನಪ್ಪ. ಅದೇ ಎಲ್ಲಿಗಾದ್ರೂ ಬರ್ತೀನಿ. ನಾನು ಹೇಳಿಲ್ಲ ನಿನಗೆ ಸಂಡೂರ್ ತಾಲೂಕಿಗೆ ಬಂದ್ ಕಟ್ಟು, ಸಂಡೂರ್ ತಾಲೂಕಿಗೆ ಬಂದ್ ತಗೊಂಡ್ ಹೋಗು ಅಂತ ಹೇಳಿಲ್ಲ ನಾನು. ಇಲ್ಲ, ನಾನು ಹೇಳಿಲ್ಲ ಅದನ್ನ. ಮಾತಾಡಿ ಫೋನ್ಯಾಗ ರೈಟ್ ನ್ಯೂಸ್ ಹತ್ರ ತಗೊಂತೀನಿ. ನಿನ್ನ ನನ್ನೇನ್ ತಗೊಳೋದು ನೀನು? ನೀನ್ ತಗೊಳೋದು ತಗೊಂತಿದ್ದ ಗೊತ್ತೈತೆ ನನಗೆ. ಗೊತ್ತೈತೆ. ಸ್ಟುಡಿಯೋ ಮುಂದೆ ಬಂದು ನಂದು 2 ಲಕ್ಷ ಲೆಕ್ಕಾಚಾರ ಮಾಡಿ. ಏನ್ ಸ್ಟುಡಿಯೋ ಮುಂದೆ ಬರುವಂತ ಅವಶ್ಯಕತೆ ಏನಿಲ್ಲ. ತೊಂದ್ರೆ ಇಲ್ಲ. ಒಟ್ಟು ಬರಲ್ಲ. ತೊಂದ್ರೆ ಇಲ್ಲ ಅದ್ರದ್ದು. ನನಗೇನ್ ಅಭ್ಯಂತರ ಇಲ್ಲ. ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ, ಹೇಳ್ತಿದ್ದೀನಲ್ಲ. ತೊಂದ್ರೆ ಇಲ್ಲ. ಯಾಕೆ ಬರಲ್ಲ? ನನಗೇನ್ ಅವಶ್ಯಕತೆ ಇದೆ ಬರುವಂತದ್ದು ಸ್ಟುಡಿಯೋ ಮುಂದೆ? ಈಗ ನನಗೇನ್ ಅವಶ್ಯಕತೆ ಇದೆ? ಈಗ ನಾನು ನನಗೇನ್ ಅವಶ್ಯಕತೆ ಇದೆ ಬರುವಂತದ್ದು? ಒಂದೇ
ಈಗ ನನಗೇನು ಅವಶ್ಯಕತೆ ಇದೆ? ಕಟ್ಬೇಕಲ್ಲ. ನನಗೇನು ಅವಶ್ಯಕತೆ ಇದೆ? ಅಲ್ಲ ಈಗ ನಾನು ನಿನಗೆ 2 ಲಕ್ಷ ರೂಪಾಯಿ ಕಟ್ಬೇಕಲ್ಲ. ನನಗೆ ಯಾಕೆ ಕಟ್ತೀಯ ನೀನು? ಸಂಘಕ್ಕೆ ಕಟ್ಟು, ನನಗೆ ಯಾಕೆ ಕಟ್ತೀಯ ದುಡ್ಡು? ಬಂದು ಕಟ್ಸ್ಕೊಂಡು ನೀನ್ ಯಾವ ಬೇಡ ಬೇಡ, ಅದು ಬರುವಾಗ ತಾನೇ ಬರ್ತದೆ. ಏನು ಬರುವಾಗ ಬರ್ತದ, ಅದು ಬರ್ತದೆ ದುಡ್ಡು, ಬರುವಾಗ ಬರ್ತದೆ. ಟೈಮ್ ವೇಸ್ಟ್ ಮಾಡ್ಬೇಡ. ಇಲ್ಲಿ ನೀನ್ ಖಾಲಿ ಇದೆಯಾ? ನನ್ ಖಾಲಿ ಇಲ್ಲ. ನೀನ್ ಖಾಲಿ ಇದೆಯಾ ಮಂಜುನಾಥ್ ಅಣ್ಣ? ನೀನ್ ಖಾಲಿ ಇದೆಯಾ? ನನ್ ಖಾಲಿ ಇಲ್ಲ. ಬರುವಾಗ ದುಡ್ಡು ಬರ್ತದೆ, ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಎಂತ ಕ್ರಿಮಿನಲ್ ಮೇಂಡಿ ಓಡ್ಸು, ನಾನು ಮಾತ್ರ ಬಗ್ಗಲ್ಲ. ದೇವರಂದ್ರು ಬಗ್ಗಲ್ಲ. ನಿನಗ್ ಬಗ್ಗಂದವ ಯಾವ? ನಿನಗೆ ನನಗೆ ಎದುರೋದ್ ಬೇಕಾಗಿಲ್ಲ. ನನಗೆ ಎದುರೋದ್ ಬೇಕಾಗಿಲ್ಲ ನೀನು. ವಾಪಸ್ ಕೊಡ್ಬೇಕು. ನನಗೆ ಎದುರೋದ್ ಬೇಕಾಗಿಲ್ಲ ನೀನು. ನನಗೆ ಎದುರಂತ ಅವಶ್ಯಕತೆ ಇಲ್ಲ. ಸ್ಟುಡಿಯೋ ಮುಂದೆ ಬಂದು ವಾಪಸ್ ಕೊಡ್ತೀನಿ. ಕ್ಯಾಮ್ರಾ ಮುಂದೆ ತಗೊಂಡು ವಾಪಸ್ ಹೋಗು. ನಾನೇ ತಗೊಂಡ್ ಹೋಗ್ಲಿ? ಕ್ಯಾಮ್ರಾ ಮುಂದೆ ಸಾಲ ಕೊಡ್ಲಿಲ್ಲ ನಿನಗೆ. ಸ್ಟುಡಿಯೋದಲ್ಲಿ ಯಾವೊಂದು ಸ್ಟುಡಿಯೋದಲ್ಲಿ ಕ್ಯಾಮ್ರಾದ ಮುಂದೆ ಕುತ್ಕೊಂಡು ಸಾಲ ಕೊಡ್ಲಿಲ್ಲ ನಿನಗೆ. ಸಂಘದವ್ರ ಮುಂದೆ ಕುತ್ಕೊಂಡು ಸಾಲ ಕೊಟ್ಟಿದ್ದೀನಿ. ಅದನ್ನ ನೆನಪಿರ್ಲಿ ಫಸ್ಟ್. ಅದನ್ನ ನೆನಪಿರ್ಲಿ ಫಸ್ಟ್. ಏನು ಮಾಡಿ ಕೊಟ್ಟಿದ್ಯಾ? ಏನು ಮೋಸ ಮಾಡಿ ಕೊಟ್ಟಿದ್ಯಾ? ಹಂಗಿದ್ರೆ ನೀನ್ ಸಾಲ ತಗೊಂಡಿದ್ದೆ ಮೋಸ. ಹಂಗಿದ್ರೆ ನೀನ್ ಮೋಸ ಮಾಡ್ಬೇಕು ಅಂತಾನೆ ಸಾಲ ತಗೊಂಡಿದ್ಯಾ ನೀನು. ನೀನ್ ಮೋಸ ಫೋನ್ ಕೊಟ್ಟಿದ್ಯಾ? ಗೊತ್ತಿದೆ. ಫೋನ್ ಇಡು ಫಸ್ಟ್. ಗೊತ್ತಿದೆ. ಹಲೋ.